ಅಜಯ್ ಫೋಟೋ ಕೂಡ ಇಲ್ಲ. ವಾವ್, ವಾಟ್ ಅ ಡ್ರೆಸ್ ಮಾಧುರಿ. ಸೆಲ್ಫಿ. ಓಕೆ. ಹಲೋ, ಯಾವಾಗ್ಲೂ ನಿಮ್ಮಿಬ್ರು ಫೋಟೋಸೇನಾ? ನಾನಿರೋದ್ ಬೇಡ್ವಾ? ನೀವು ನೋಡ್ತಾ ಇರ್ಬೇಕೆ ಹೊರತು ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಮೊಬೈಲ್ ಅಲ್ಲಿ ಫೋಟೋ ಇರಬಾರ್ದು. ಓಕೆ? ನಿನಗೆ ಜಲಸಿ. ಅಜಯ್, ನೀನೇನು ಬೇಜಾರ್ ಮಾಡ್ಕೋಬೇಡ. ಮಾಧುರಿ ಫೋಟೋಸ್ ಅಲ್ಲಿದ್ರೆ ನೀನು ನನ್ ಮನ್ಸಲ್ಲಿರ್ತೀಯ. ಸರಿನಾ? ಲವ್ ಯು ಡ್ಯಾಡ್. ನೋಡಿದ್ಯಾ, ಡ್ಯಾಡ್ ಈಸ್ ಗರ್ಲ್. ಬಾರಮ್ಮ. ಎಂತ ಹುಚ್ಚ ಕೆಲಸ ಮಾಡಿದ್ಯಾ ಕಲ್ಯಾಣಿ. ಅಜಯ್ ಹೇಳಿದ ಮಾತುಗಳೇ ನಿಜ ಆಗಿ ಇವತ್ ಸಾಕ್ಷಿ ತೋರ್ಸೋದಕ್ಕೆ ಒಂದು ಫೋಟೋ ಕೂಡ ಇಲ್ಲ. You're a fool, ಕಲ್ಯಾಣಿ. You're a fool. You're an idiot. ಅಮ್ಮ, ನಿನ್ನ ಫೋಟೋ ರೂಪದಲ್ಲಾದ್ರೂ ನೋಡೋ ಭಾಗ್ಯನೇ ನನಗಿಲ್ದಿರೋ ಹಾಗೆ ಮಾಡಿದ್ಲಲ್ಲ ಅಮ್ಮ ಅನುಪಮ. ಐ ಹೇಟ್ ಹರ್. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಧಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪತೆ ಗೃಹಕಂ ಸ್ಮರಾಮಿ. ಭೂಮಿಭ್ಯೋಂ ನಾಜ್ಯೋ ವರ್ಣಾಮಂತರಿಕ್ಷಂ ಮಹಿತ್ವಾ ಉಪಸ್ಥೆ ದೇ ದೇವಿಜಿದೇಗ್ನಿಮನ್ನಾದಮನ್ನಾಧ್ಯಾಯಾದದೆ ಆಯಂಗೋ ಪುಷ್ಣಿರಕ್ರಮೇಧಸನಂ ಮಾತರಂ ಪುನಃ ಪಿತರಂಚ ಪ್ರಿಯಂಚುವಃ ದಿಗುಂ ಶ್ರದ್ಧಾಮ ವಿರಾಜಿತೆ ವಾಕ್ಪತಂಗಾಯ ಸುಶ್ರಿಯೇ ವಚ್ಚಸ್ಯ ಮಹಜ್ಜುಭಿಃ ಅಸ್ಯ ಪ್ರಾಣಾದಪಾನಚ್ಛಂದಶ್ಚರಿತಿರೋಚನ ವ್ಯಖ್ಯನ್ಮಹಿಷಸ್ಸುವಃ ಯದ್ವಾ ಕ್ರುದ್ಧಃ ಪರೋ ವಪಮನ್ಯುನಾಯದವಜ್ಞಾಂ. ನಿನ್ ಹೆಂಡತಿಗೆ ಕಂಕಣ ಕಟ್ಟಪ್ಪ. ನಾನ್ ಕಟ್ಬೇಕಾಗಿರೋ ತಾಳಿನ ಶೌರ್ಯ ಕಟ್ದ. ನಾನ್ ಹಿಡ್ಕೋಬೇಕಾಗಿರೋ ಕೈನ ಅವನೇ ಹಿಡ್ಕೊಂಡಿದ್ದಾನೆ. ಇವಾಗ ಕೈಗೆ ಕಂಕಣ ಕೂಡ ಕಟ್ತಾ ಇದ್ದಾನೆ. ಅವನ್ ಏನೇ ಮಾಡಿದ್ರು ಸಂಪದ ನನ್ನನ್ನೇ ಪ್ರೀತಿಸ್ತಾ ಇರೋದು. ನನ್ನ ಜೊತೆನೆ ಬರ್ತಾಳೆ. ಇಲ್ಲೋಡಮ್ಮ, ಗಂಡನ ಆಶೀರ್ವಾದ ತಗೊಳಮ್ಮ. ಹೇಯ್ ನೋನು, ಇವಾಗ ನೀನೊಬ್ಳೇ ಅಲ್ಲ, ನೀನ್ ಈ ರೀತಿ ಬೆಂಡಾಗ್ಬಾರ್ದು ಸಂಪದ. ಅಮ್ಮ, ಪೂಜೆ ಸಂಪೂರ್ಣ ಆಯ್ತು. ಇನ್ನು ಊಟಕ್ಕೆಲ್ಲ ತಯಾರಿ ಮಾಡ್ಕೋಬಹುದು. ಹಾಗೆ ಆಗ್ಲಿ ಪುರೋಹಿತ್ರೆ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಮೊಬೈಲಲ್ಲಿ ಫೋಟೋನೇ ಇರಲಿಲ್ಲ. ಇಲ್ಲದೆ ಹೋಗಿದ್ರೆ ಕಲ್ಯಾಣಿ ಪರಿಸ್ಥಿತಿ ಇನ್ನೂ ದಾರುಣವಾಗ್ಬಿಡ್ತಿತ್ತು. ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಎಲ್ಲಿಗೆ ಹೋಗ್ತಿದ್ಯಾ?
ಕಲ್ಯಾಣಿ ಹತ್ರ. ಇಬ್ರು ಸೇರಿ ಚೆನ್ನಾಗಿ ನಾಟಕ ಆಡ್ತಿದ್ದೀರ ಅಲ್ವಾ? ಯಾಕಾಗ ಹೇಳ್ತಿದ್ದೀರಾ? ನನ್ಗೊತ್ತು, ನನ್ನ ಮಗ ಸೊಸೆ ಮಾಡೋ ಪೂಜೆ ಸರಿಯಾಗಿ ಆಗ್ಬಾರ್ದು ಅಂತ ತಾನೆ ನೀನ ಹುಡುಗಿಗೆ ಕೋಪ ಬರೆಸಿ 2 ಸಾರಿ ಮನೆ ಒಳಗ್ ಬರೋ ಹಾಗೆ ಮಾಡ್ದೆ. ಅಪಾರ್ಥ ಮಾಡ್ಕೊಂಡಿದ್ದೀರಾ ನೀವು? ಚೆನ್ನಾಗಿ ಅರ್ಥ ಆಗಿದೆ ನಮ್ಗೆ. ನಿನ್ನ ಕೆಲಸದೊಳಗ್ ನೋಡ್ತಿದೀನಿ ಅನ್ನೋ ಕೋಪದಲ್ಲೇ ಹೀಗೆಲ್ಲ ಮಾಡ್ತಿದ್ಯಾ. ಹೌದಮ್ಮ, ನನಗೂ ಹಾಗೆ ಅನಿಸ್ತದೆ. ಬೇಕು ಅಂತಾನೆ ಹೀಗ್ ಮಾಡಿದೀರಾ ಅಂತ ಡೌಟು. ಆ ಹುಡುಗಿ ಯಾರೋ ಏನೋ ಅವಳ ಪರವಾಗಿ ಮಾತಾಡ್ತಿದ್ದೀರಾ. ಅವಳು ನನ್ನ ಸ್ನೇಹಿತರ ಮಗಳು ಅಂತ ಹೇಳಿದ್ನಲ್ವಾ? ನೀನ್ ಅವಳ ಹತ್ರ ಕತೆ ಹೇಳ್ತಾ ಕೂತ್ಕೋಬೇಡ. ನೀನೇ ಕಲ್ಯಾಣಿ ಹತ್ರ ಹೋದೆ ಅನ್ಕೋ, ನನ್ನ ಸೊಸೆಗೆ ಹೊಟ್ಟೆ ನೋವು ಬಂದ್ರು ಸರಿ, ಅದು ನೀವಿಬ್ರು ನಿರ್ಲಕ್ಷ್ಯದಿಂದಾನೆ ಅಂತ ಹೇಳ್ಬಿಡ್ತೀನಿ. ಅತ್ತಿಗೆ ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಆ ಹುಡುಗಿ ಹತ್ರ ಹೋಗ್ಬೇಕು ಅನ್ಕೋಬೇಡಮ್ಮ. ಮನೇಲಿ ತುಂಬಾ ಕೆಲ್ಸ ಇರುತ್ತಲ್ವಾ? ಪೂಜೆ ಮುಗೀತು, ಅಡ್ಗೆನೂ ಅದ್ಭುತವಾಗಿದೆ. ಹೌದೌದು, ಅಡುಗೆ ಘಮಘಮ ಅಂತಿದೆ. ನಿಮಗ್ ಪೂಜೆ ಮೇಲೆ ಆಸಕ್ತಿನೇ ಇಲ್ಲ ಅನ್ಸುತ್ತೆ. ಊಟದ ಕಾರ್ಯಕ್ರಮ ಯಾವಾಗ ಅಂತ ಕಾಯ್ತಿದ್ದೀರಾ ಅಲ್ವಾ? ಪೂಜೆ ಮಾತ್ರ ಅಲ್ಲ, ಊಟನೂ ಕೂಡ ಏಕಾಗ್ರತೆಯಿಂದ ಮಾಡಬೇಕು. ಮಾತಾಡ್ಬಿಡಿ, ತಿನ್ನಿ. ಸರಿ ಮಾವ, ನೀವ್ ಕೂಡ ತಿನ್ನು. ಪೂಜೆ ಮುಗಿಯೋದು ತುಂಬಾನೇ ಲೇಟ್ ಆಗೋಯ್ತು. ಪಾಪ, ಎಲ್ಲರ ಹತ್ರ ಬೈಸ್ಕೊಂಡ್ಲೆ ಹೊತ್ತು ಊಟನೇ ಮಾಡ್ಲಿಲ್ಲ. ಅನುಪಮ, ಏನಮ್ಮ, ಏನಾದ್ರೂ ಬಡಿಸ್ಬೇಕಿತ್ತ? ಬಡ್ಸೋದೇನು ಬೇಡ. ಮನೆಗ್ ಬಂದಿರೋ ಹುಚ್ಚು ಹುಡುಗಿಗೂ ಸ್ವಲ್ಪ ತಿನ್ನಕ್ಕೇನಾದ್ರೂ ಕೊಡು. ಸರಿಮ್ಮ. ನಿಂತ್ಕೋ. ಆ ಹುಡುಗಿಗೆ ಹೋಗಿ ಊಟ ಕೊಡು ಅಂದ್ರೆ ನೀನೇ ಸ್ವತಃ ಹೋಗಿ ತಿನ್ಸು ಅಂತ ಅಲ್ಲ. ಕರೆಕ್ಟ್ ಅಪ್ಪ, ಮದ್ವೆ ವಯಸ್ಸು, ಹಾಕಿದ್ರೆ ತಿನ್ನಲ್ವಾ ಏನೋ? ಕೆಲಸದವರು ತುಂಬಾ ಜನ ಇದಾರಲ್ವಮ್ಮ. ಅವಳಿಗೆ ಅಭ್ಯಾಸ ಆಗೋಗಿದೆ ಸರ್ವಿಸ್ ಮಾಡೋದು. ಈಗ ಬಾಲಾಜಿನ್ ಕಳ್ಸಿದ್ರೆ ಆಯ್ತು. ಏನ ಕೇಳಿಸ್ತಿಲ್ವಾ? ಯಜಮಾನ್ರೆ, ಈಗಲೇ ತಗೊಂಡು ಹೋಗ್ತೀನಿ ಯಜಮಾನ್ರೆ. ಬಾಲಾಜಿ ಊಟ ತಗೊಂಡೇನೋ ಹೋದ. ಆದ್ರೆ ಕಲ್ಯಾಣಿ ಮೂಡ್ ಹೇಗಿದೆಯೋ ಏನೋ. ನನಗಿಲ್ಲಿರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಕೋಪ, ದ್ವೇಷ, ಸೇಡ್ ತೀರಿಸ್ಕೊಳ್ಳಕ್ಕಿಲ್ಲಿದ್ದೀನಿ. ಅಮ್ಮವ್ರೆ, ಊಟ. ಅಮ್ಮವ್ರೆ, ಕೆಲವು ಸಲ ಗೊತ್ತೋ ಗೊತ್ತಿಲ್ದೇನೋ ತಪ್ಪುಗಳು ಮಾಡ್ಬಿಡ್ತೀವಿ. ಅದ್ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಸುಖವಾಗಿರ್ತೀವಮ್ಮ. ತಿನ್ನಿ ಅಮ್ಮವ್ರೆ, ತಿನ್ನಿ. ಏನದು ಸೌಂಡು? ಬಾಲಾಜಿ ಊಟ ತಗೊಂಡು ಹೋದಲ್ವಾ, ಅಲ್ಲಿ ಏನ್ ಮಾಡಿದ್ನೋ ಏನೋ. ಸ್ವಲ್ಪ ಆತ್ರ ಅವನಿಗೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ.
ಹೋಗ್ಬೇಡ ಅಂತ ಹೇಳಿದ್ರು ಹೋಗ್ತಾ ಇದ್ದಾಳೆ, ನೋಡಿದ್ರಪ್ಪ? ಒಳ್ಳೆತನ ನಮ್ಮ ಮಾತು ಕೇಳಲ್ಲ. ನೀವ್ಯಾಕೆ ಹೋಗ್ತಾ ಇದ್ದೀರಮ್ಮ? ತಟ್ಟೆ ಎತ್ತಾಕ್ಬಿಟ್ಲಲ್ವಾ? ನಿಮಗ್ ಮೊದ್ಲೇ ಗೊತ್ತಿತ್ತಾ ಅಮ್ಮ? ಗೊತ್ತಿತ್ತು ಬಾಲಾಜಿ. ಈಗ ನೀನು ಒಳಗಡೆ ಹೋದ್ರೆ ಏನ್ ನಡೀತು ಅಂತ ಅವ್ರು ಕೇಳ್ತಾರೆ. ಏನ್ ಹೇಳ್ತೀಯ ನೀನು? ನಾನು ಏನ್ ಹೇಳ್ಬೇಕಮ್ಮ? ಬಾಲಾಜಿ, ಇದೊಂದು ಸಾರಿ ಸುಳ್ಳು ಹೇಳೋಕ್ಕಾಗತ್ತಪ್ಪ? ನಿಮ್ಮಂತ ಒಳ್ಳೆ ಮನ್ಸಿರೋರು ಹೀಗ್ ಹೇಳ್ತೀರಂತ ಕೇಳ್ಬಾರ್ದಮ್ಮ. ಹೀಗೆ ಹೇಳುವಂತ ಆರ್ಡರ್ ಮಾಡ್ಬೇಕಮ್ಮ. ಕೈ ಜಾರಿ ತಟ್ಟೆ ಕೆಳಗ್ ಬಿದ್ದೋಯ್ತು ಅಂತ ಹೇಳು. ನಾನೇ ಗಾಬರಿ ಬಿದ್ದು ಔಟ್ ಹೌಸ್ ಅಲ್ಲಿ ಇದ್ದಕ್ಕಿದ್ದಾಗೆ ಬಿದ್ದೋದೆ. ಇಷ್ಟೇ, ಇದನ್ನೇ ಹೇಳ್ತೀನಮ್ಮ. ನೀವು ಹುಷಾರಮ್ಮ. ಆ ಹುಡುಗಿಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ಸುತ್ತೆ. ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಕಲ್ಯಾಣಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಿನಗೆ ತುಂಬಾ ಹಸುವಿರುತ್ತೆ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನೀನು. ತಿನ್ನು. ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ಊಟ ಅಲ್ಲ, ಉತ್ತರ. ನಮ್ಮಮ್ಮನ ಫೋಟೋನ ಏನ್ ಮಾಡ್ದೆ? ನಾನಾ? ನೀನೇ. ನನ್ ಮೊಬೈಲಲ್ಲಿ ಫೋಟೋಸ್, ವಿಡಿಯೋಸ್ ಎಲ್ಲದನ್ನು ಡಿಲೀಟ್ ಮಾಡಿ ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ಬೇಡ. ನಾನು ಯಾಕೆ ಹಾಗೆ ಮಾಡ್ಲಿ ಹೇಳು? ಮಾಡೋದೆಲ್ಲ ಮಾಡಿ ನನಗ್ ಸುಳ್ಳು ಹೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಯಾವ ಸಾಕ್ಷಿನೂ ಇಲ್ದಿರೋ ಹಾಗೆ ಮಾಡೋ ನಿನ್ನಂತವ್ರು ಕೂಡ ಅಪರಾಧಿಗಳೇ. ಹೋಗಿಲ್ಲಿಂದ. ನನಗೆ ಊಟನೂ ಬೇಡ, ಏನೂ ಬೇಡ. ಪ್ಲೇಟ್ ಹಿಡ್ಕೊಂಡು ಹೀಗ್ ಬರೋದಕ್ಕೆ ನೀನೇನ್ ನಮ್ಮಮ್ಮ ಅಲ್ಲ. ನಮ್ಮಮ್ಮನ ಸ್ಥಾನನ ಕಿತ್ಕೋಬೇಕು ಅಂತ ನೋಡಿ ಚೀಟರ್ ನೀನು. ಹೋಗು. ಸೀತಾ, ಭಾಗ್ಯ, ಇದನ್ನೆಲ್ಲ ತೆಗೆದುಬಿಟ್ಟು ಮೊದಲು ಊಟ ಮಾಡಿ. ಆಗ್ಲೇ ತುಂಬಾ ಹೊತ್ತಾಗಿದೆ. ಈ ಮನೆ ಕಟ್ಟುಪಾಡುಗಳಿಂದ ಕಟ್ಟಿದ್ದು ಅಂತ ಊರ್ನವರೆಲ್ಲ ದೊಡ್ಡದಾಗಿ ಹೇಳ್ತಾರೆ. ಆದ್ರೆ ಸಂಪ್ರದಾಯ ಏನು ಅಂತ ಗೊತ್ತಿಲ್ದಿರೋ ಹುಡುಗಿನ ಇಲ್ಲಿ ಇಟ್ಕೊಂಡಿದೀವಿ ಅಂತ ಗೊತ್ತಾದ್ರೆ ಏನ್ ಅಂದ್ಕೋತಾರೋ ಏನೋ. ಒಳ್ಳೇದು ಕೆಟ್ಟದ್ದು ಏನು ಗೊತ್ತಿಲ್ಲ ಅನ್ಸುತ್ತೆ. ದೇವ್ರ ಪ್ರಸಾದ ಕೆಳಗ್ ಬೀಳ್ತು ಅನ್ನೋ ಬೇಜಾರೇನೂ ಇಲ್ಲ. ಅವ್ರ ಅಮ್ಮ ಯಾರೋ ಸತ್ ಹೋಗಿದ್ದಾರೆ ಅಂತ ಫೋಟೋ ನೋಡಿ ಅಂತ ಅಷ್ಟೆಲ್ಲ ನಾಟಕ ಮಾಡಿದ್ಲು. ಮನೆಯಲ್ಲಿ ಅಪ್ಪನಿಗೆ ಮಾತ್ರನೇ ಆರೋಗ್ಯದ ಸಮಸ್ಯೆ ಅನ್ಕೊಂಡಿದ್ವಿ. ಆದ್ರೆ ಈ ಹುಡುಗಿಯಿಂದ ಎಲ್ರ ಮನಃಶಾಂತಿನೂ ಹಾಳಾಗ್ತಿದೆ. ಕೇಳಿಸ್ಕೊಂಡಿ ಅನುಪಮ, ಈ ತಲೆನೋವೆಲ್ಲ ಯಾಕಂತ ಮೊದ್ಲೇ ಅನ್ಕೊಂಡಿದ್ರೆ ಹೀಗಾಗ್ತಿರ್ಲಿಲ್ಲ. ಏನಾಯ್ತಮ್ಮ? ಅನ್ನದ ತಟ್ಟೆ ಬಿಸಾಕ್ಬಿಟ್ಲಾ? ಆ ಶಬ್ದ ಕೇಳಿದ್ರೇನೆ ಗೊತ್ತಾಗ್ಬಿಡುತ್ತೆ. ಮೈ ಮೇಲೆ ಪ್ರಜ್ಞೆ ಇಲ್ದವಳ ಹಾಗೆ ಯಾಕೆ ಹಾಗಾಡ್ತಿದ್ದಾಳೆ ಆ ಹುಡುಗಿ? ತಾಯಿನ ಕಳ್ಕೊಂಡು ನೋವು ಅಪ್ಪ. ಅಮ್ಮ ಸತ್ತೋಗಿದಾರೆ ಸರಿ, ಅಪ್ಪ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೋದಲ್ವಾ? ಮಗಳನ್ನ ನೋಡ್ಕೊಳ್ಳೋ ಅದೃಷ್ಟ ಅವ್ರಿಗಿಲ್ಲ. ಅವರನ್ನ ನೀನ್ ನೋಡ್ಕೋತಾ ಇದೀಯಾ? ದಮಯಂತಿ, ಏನ್ ಮಾತಾಡ್ತಿದ್ಯಾ ನೀನು?
ಅದೇನಮ್ಮ ಎಲ್ಲ ಗೊತ್ತಿರೋಳಾಗ ಹೇಳ್ತಾ ಇದ್ದಾಳಲ್ವಾ, ಇವಳು ಫ್ರೆಂಡ್ ಪ್ರಾಣ ಹೋಯ್ತು, ಫ್ರೆಂಡ್ ಗಂಡನ ಪರಿಚಯ ಇದ್ದೇ ಇರುತ್ತಲ್ವಾ, ಅವ್ರನ್ನ ಕರೆಸಿ ಅವ್ರಿಗೆ ವಹಿಸಿ ಅಂತ ಇದೀನಿ ನಾನು. ಅವ್ರ ತಂದೆ ತುಂಬಾ ದೂರದಲ್ಲಿದ್ದಾರೆ, ಬರೋಕ್ಕಾಗೋದಿಲ್ಲ. ಆ ಹುಡುಗಿ ಮೇಲೆ ಕರುಣೆ ಬಂದು ಕರ್ಕೊಂಡ್ ಬಂದಿದ್ಯಾ ಅಂತಾಯ್ತು. ಅವಳ ಮೇಲೆ ಕರುಣೆ ತೋರಿಸಿರೋ ವಿಷಯನ ಮರ್ತು ಹೋಗಿದ್ದಾಳೆ ಅನ್ಸುತ್ತೆ. ನನಗೆ ಹೇಳ್ದೇನೆ ಹೊರಗಡೆ ಹೋಗಿದ್ಲು, ಇವಾಗ್ಲೂ ನನಗೆ ಹೇಳ್ದೇನೆ ಮನೆಗೆ ಆ ಹುಡುಗಿನ ಕರ್ಕೊಂಡು ಬಂದಿದ್ದಾಳೆ. ಹಿಂದೆ ಒಂದ್ಸಲ ತನ್ನ ಜೀವನನ ತ್ಯಾಗ ಮಾಡಿ ತನ್ನ ಬದುಕನ್ನೇ ಹಾಳು ಮಾಡ್ಕೊಂಡಿದ್ದಾಳೆ. ಇವಾಗ ಸಹಾಯ ಮಾಡಿ ಇನ್ನೂ ಅನ್ಯಾಯ ಮಾಡ್ಕೋಬೇಡ ಅಂತ ಹೇಳು. ಕೇಳಲಿಲ್ಲ ಅಂದ್ರೆ ಆ ಹುಡುಗಿ ಜೊತೆ ಅವಳನ್ನು ಹೊರಟೋಗೋಕೆ ಹೇಳು. ತಾತ, ಅಮ್ಮನಿಗೆ ಬೇಜಾರು ಮಾಡಬೇಡಿ. ಅವಳು ಒಳ್ಳೇದನ್ನೇ ಮಾಡಬೇಕು ಅನ್ಕೊಂಡಿದ್ದಾಳೆ. ಅವರನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹೌದು ಅಂದ್ರೆ ಅನುಪಮ ಯಾವತ್ತೂ ತಪ್ಪು ಮಾಡೋದಿಲ್ಲ. ನಂಬಿದ್ದಕ್ಕೆ ಹೀಗೆ ಹರ್ಟ್ ಮಾಡ್ತಿರೋದು. ಅಪ್ಪ, ನಿಮ್ಗಿದ್ರಲ್ಲಿ ಯಾವ ನಷ್ಟನೂ ಆಗ್ತಿಲ್ಲ ಅಲ್ವಾ? ಅಂದ್ರೆ ಪೂಜೆಗೆ ವಿಘ್ನ ಆಯ್ತು ಅಲ್ವೇನೋ? ಯಾರಿಗೂ ಏನೂ ಆಗ್ಲಿಲ್ಲ ಅಲ್ವಾ? ಹೀಗೆ ಪರ ವಹಿಸ್ಕೊಂಡು ಮಾತಾಡ್ತಿದ್ರೆ ಮನೆಗೆ ಯಾರೋ ಬಂದು ಮನೆನ ಛತ್ರ ಮಾಡಕ್ ಬಿಡ್ತಾರೆ. ನಿಮ್ಮಿಷ್ಟ ಬಂದಾಗ ಮಾಡ್ಕೊಳ್ಳಿ. ಮಾವ ಹುಷಾರಾಗ್ತಿದ್ದಾರೆ ಅಂತ ಸಂತೋಷ ಪಡ್ತಿದ್ರೆ ಏನೋ ಒಂದ್ ಈ ತರ ಆಗ್ತಾನೇ ಇದೆ. ಇವಳ ವರ್ತನೆಯಿಂದ ಎಲ್ಲರೂ ಮುಖನ ಗಂಟ್ ಹಾಕೊಳ್ಳೋ ಹಾಗಾಯ್ತು. ಸಂಪದ, ನೀನ್ ಒಳಗಡೆ ಹೋಗೋ. ಎಲ್ರು ಹೋಗೋಣ ಬನ್ನಿ, ಇಲ್ಲಿದ್ದೇನ್ ಮಾಡೋದು? ಏನಿದೆ ಅನುಪಮ, ಯಾಕೆ ಹೀಗೆ ಸಮಸ್ಯೆಗಳಲ್ಲಿ ಸಿಕ್ಕಾಕೋತಿದ್ಯಾ? ಏನ್ ಮಾಡಿದ್ರು ಯೋಚನೆ ಮಾಡಿ ಮಾಡ್ತೀಯ ಅನ್ನೋ ನಂಬಿಕೆನ ಕಳ್ಕೋಬೇಡ ಅನುಪಮ. ಈಗ ನಾನಿಷ್ಟೇ ಹೇಳೋಕ್ಕಾಗೋದು, ನಿನ್ನಿಷ್ಟ. ನಮ್ಮಮ್ಮನಿಗಿಂತ ಹೆಚ್ಚು ಪ್ರೀತಿನ ಕೊಟ್ಟಿದ್ಯಾ, ನನ್ನನ್ನು ಬೆಳೆಸಿದ್ಯಾ. ನೀನ್ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಎಲ್ಲರ ಹತ್ರನೂ ಹೇಳ್ದೆ. ನೀನು ಹೋಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಏನ್ ನಡೀತೋ ಗೊತ್ತಿಲ್ಲ, ಇಲ್ಲೆಲ್ಲರೂ ನಿನ್ನನ್ನು ಅಪಾರ್ಥ ಮಾಡ್ಕೊಂಡ್ರೆ ನನಗೆ ಬೇಜಾರಾಗತ್ತೆ. ನಾನು ನಿನಗೆ ಹೇಳೋ ಅಷ್ಟು ದೊಡ್ಡವನಲ್ಲಮ್ಮ. ನೀನು ಹುಷಾರಾಗಿರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾಗದಗಳಲ್ಲ, ಜವಾಬ್ದಾರಿಗಳು. ನನ್ನ ಮಗಳು ಕಲ್ಯಾಣಿ ಮೇಜರ್ ಆಗ್ಬೇಕು ಅಂದ್ರೆ ಇನ್ನು 6 ತಿಂಗಳು ಕಾಯ್ಬೇಕು. ನಾವ್ ಯಾರು ಇಲ್ಲ ಅಂತಂದ್ರೆ ಅವಳು ಕಷ್ಟ ಆಗತ್ತೆ. ನೀನೇ ನೋಡ್ಕೋಬೇಕು, ದಾರಿ ತೋರಿಸ್ಬೇಕು. ನೀನಿಲ್ಲ ಅಂದ್ರೆ ನಮ್ಮಿಬ್ರು
ದೇವ್ರ ಸಂಬಂಧದ ಮೇಲಾಣೆ